ಬಿಹಾರಿಗಳಿಗೆ ಬಿಹಾರ ಸಂಘಕ್ಕೆ ಬೆಂಗಳೂರಿನಲ್ಲಿ ನಾವು ಜಾಗ ಕೊಡ್ತೀವಿ ಅನ್ನೋ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಕೊಟ್ಟಿರುವುದು. ಒಂದು ಬಿಹಾರಿಗಳಿಗೆ ಕರ್ನಾಟಕದಲ್ಲಿ ಜಾಗ ಕೊಡೋದು ಅಪರಾಧ ಅಂತ ನಾನು ಭಾವಿಸೋದಿಲ್ಲ. ಚುನಾವಣೆ ಕಾರಣಕ್ಕೆ ಕೊಡೋದಿದೆಯಲ್ಲ ಅದು ಸಣ್ಣತನ. ಕೊಡಲಿ. ಈಗ ನಮಗೆ ಗೋವಾದಲ್ಲಿ ಕನ್ನಡ ಸಂಘಕ್ಕೆ ಜಾಗ ಕೇಳಿದ್ದೇವೆ, ಮಹಾರಾಷ್ಟ್ರದಲ್ಲಿ ಕನ್ನಡ ಭವನ ಇದೆ, ಇದೇನು ತಪ್ಪೇನಲ್ಲ. ದೆಹಲಿನಲ್ಲಿ ಕನ್ನಡ ಭವನ ಇದೆ, ಇದು ಯಾವುದು ತಪ್ಪೇನಲ್ಲ. ಆದರೆ ಚುನಾವಣೆ ಕಾರಣಕ್ಕೆ ಆಸೆ ತೋರಿಸೋದಿದೆಯಲ್ಲ ಇದು ಸಣ್ಣತನ. ಮತ್ತು ಭಾರತೀಯ ಜನತಾ ಪಾರ್ಟಿ ಅಂತವೇ ದೇಶ ಮೊದಲು ಅನ್ನೋ ತತ್ವವನ್ನು ಪ್ರಾದೇಶಿಕ ಅಸ್ಮಿತೆಯ ಜೊತೆಗೆ ಪ್ರಾದೇಶಿಕ ಅಸ್ಮಿತೆಯನ್ನು ಆಧರಿಸಿ ರಾಷ್ಟ್ರೀಯತೆಯನ್ನು ಒಪ್ಕೊಂಡಿರ್ತಕ್ಕಂಥ ಪಾರ್ಟಿ. ಅವರಿಗೆ ಜಾಗ ಕೊಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಈ ಥರದ ಕನ್ನಡ ಭವನಗಳು ಹಲವು ರಾಜ್ಯಗಳಿದ್ದಾವೆ, ಅದೇನು ತಪ್ಪಲ್ಲ. ಆದರೆ ಚುನಾವಣೆಗೋಸ್ಕರ ಆಸೆ ತೋರಿಸೋದಿದೆಯಲ್ಲ ಇದು ಸಣ್ಣತನ. ಪವರ್ ಶೇರಿಂಗ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳದ್ದು ಹೇಳಿಕೆಯನ್ನು ಪಡಿಸಿದ್ರು. ನಾನು ಪುನಾರಚನೆ ಬಗ್ಗೆ ಅಷ್ಟೇ ದೆಹಲಿಗೆ ಹೋಗ್ತಾ ಇದ್ದೇನೆ ಆದರೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಬೆಂಬಲಿತ ಪವರ್ ಶೇರಿಂಗ್ ವಿಚಾರವಾಗಿ ಮತ್ತೆ ಅವರು ಹೇಳಿಕೆಗಳನ್ನು ನೋಡಿದ್ದಾರೆ. ನಾವು ಮುಖ್ಯಮಂತ್ರಿಗಳಿಗೆ ಭಾಳ ಸರಿ ಹೇಳಿದ್ದೇವೆ, ಮುಖ್ಯಮಂತ್ರಿಗಳೇ ಬೆಲೆ ಏರಿಕೆ ಬಗ್ಗೆ ನಿಮ್ಮ ಸರ್ಕಾರದ ನಿಲುವು, ಆ ಬೆಲೆ ಏರಿಕೆ ಕಾರಣಕ್ಕೆ ಜನಸಾಮಾನ್ಯರ ಸಂಕಷ್ಟಕ್ಕೊಳಗಾಗಿರೋದು ನಿಮ್ಮ ಗಮನಕ್ಕೆ ಬಂದಿಲ್ವೇ? ಯಾಕೆ ಎಲ್ಲ ಬೆಲೆಯನ್ನು ಏರಿಸ್ತಾ ಇದ್ದೀರಿ? ಯಾಕೆ ಜನರ ಬದುಕನ್ನು ದುಸ್ತರಗೊಳಿಸೋ ಕೆಲಸ ಮಾಡ್ತಿದ್ದೀರಿ? ಅಕ್ಟೋಬರ್ ತಿಂಗಳೊಳಗೆ ಗುಂಡಿ ಮುಚ್ತೀವಿ ಅನ್ನುವಂಥ ನಿಮ್ಮ ಡೆಡ್ಲೈನೇ ಡೆಡ್ ಆಗೋಯ್ತಲ್ಲ. ನೀವು ಡೆಡ್ಲೈನ್ ಕೊಟ್ಟಿದ್ರಿ, ಅಕ್ಟೋಬರ್ ತಿಂಗಳ ಒಳಗೆ ಎಲ್ಲ ಪಾಠವನ್ನು ಮುಚ್ಚಬೇಕು. ಯಾಕೆ ಮುಚ್ಚಿಲ್ಲ? ಈ ಬಗ್ಗೆ ಮಾತಾಡಿ. ರೈತರ ಆತ್ಮಹತ್ಯೆಯಲ್ಲಿ ನಂಬರ್ 2 ಕರ್ನಾಟಕ ದೇಶದಲ್ಲಿ. ರೈತರ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಿದ್ದಾರೆ? ಅವರ ಸಂಕಷ್ಟಕ್ಕೆ ಪರಿಹಾರ ನಿಮ್ಮ ಸರ್ಕಾರದಲ್ಲಿ ಇಲ್ವಾ? ಗಾಂಜಾ ಮಟ್ಕಾ ಅದರ ರಾಜಧಾನಿಯಾಗಿ ಬದಲಾಗ್ತಾ ಇದೆ ಕರ್ನಾಟಕ. ಎಲ್ಲ ಕಡೆನೂ ಗಾಂಜಾ ಸಿಗುತ್ತೆ, ಎಲ್ಲ ಕಡೆನೂ ಗಾಂಜಾ, ಮಟ್ಕಾ ಹಾವಳಿ. ಮಟ್ಕಾ ಮತ್ತು ಗಾಂಜಾಕ್ಕೆ ರಾಜಾಶ್ರಯ ಸಿಗ್ತಾ ಇದೆ ಅನ್ನುವಂಥ ಅನುಮಾನ ನಮಗಿದೆ. ರಾಜಾಶ್ರಯ ಇಲ್ಲದೆ ಇದ್ದರೆ ಈ ಪ್ರಮಾಣದಲ್ಲಿ ಮಟ್ಕಾ, ಈ ಪ್ರಮಾಣದಲ್ಲಿ ಗಾಂಜಾ ಬರ್ತಿರಲಿಲ್ಲ. ಥರ್ಡ್ಸ್ ಹಾವಳಿ ಹಲವು ವರ್ಷಗಳಿಂದ ಇರಲಿಲ್ಲ. ಸೆಕೆಂಡ್ಸ್ ಅಲ್ಲ, ಸೆಕೆಂಡ್ಸ್ ಅಂದರೆ ತೆರಿಗೆ ವಂಚನೆ ಮಾಡೋದು, ಥರ್ಡ್ಸ್ ಅಂದರೆ ಲೋಕಲ್ ಮ್ಯಾನುಫ್ಯಾಕ್ಚರ್ ಲಿಕ್ಕರು. ಥರ್ಡ್ಸ್ ಹಾವಳಿ ಹೆಚ್ಚಾಗಿದೆ. ಇದಕ್ಕೆ ರಾಜಾಶ್ರಯ ಇಲ್ಲದೆ ಇದ್ದರೆ ಥರ್ಡ್ಸ್ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಥರ್ಡ್ಸ್ ಹಾವಳಿ ಹೆಚ್ಚಾಗಿದೆ ಅಂದರೆ ಇಟ್ಸ್ ಮೀನ್ಸ್ ನಿಮ್ಮ ಆಡಳಿತದಲ್ಲಿರೋರು ಅದಕ್ಕೆ ರಾಜಾಶ್ರಯ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಮ್ಮ ಅನುಮಾನ ಮತ್ತು ಆರೋಪ. ಇದ್ರ ಬಗ್ಗೆ ಮಾತಾಡಿ. ಕರ್ನಾಟಕ ಪ್ರತಿನಿತ್ಯದಲ್ಲಿ ಕರ್ನಾಟಕದಲ್ಲಿ ಅತ್ಯಾಚಾರ ನಡೆಯುತ್ತೆ, ಹತ್ಯೆ ನಡೆಯುತ್ತೆ ಅನ್ನೋದು ಕರ್ನಾಟಕಕ್ಕೆ ಗೌರವ ತರುವ ಸಂಗತಿ ಅಲ್ಲ. ನೀವು ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ನೀವು ಒಂದು ಸರಿ ಸಂಪುಟ ವಿಸ್ತರಣೆ ಮಾತಾಡ್ತೀರಿ, ಅಧಿಕಾರದ ಬದಲಾವಣೆ ಬಗ್ಗೆ ಮಾತಾಡ್ತೀರಿ. ನಮಗೆ ನೀವು ಯಾರನ್ನಾರು ಮುಖ್ಯಮಂತ್ರಿಯಾಗಿ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಯಾರನ್ನಾರು ಮಂತ್ರಿಯಾಗಿ ಮಾಡ್ಕೊಳ್ಳಿ. ಸಮಸ್ಯೆಗಳ ಬಗ್ಗೆ, ಸಮಸ್ಯೆ ಬಗೆಹರಿಸೋದಕ್ಕೇನು? ನಿಮ್ಮ 134 ಮ್ಯಾನಿಫೆಸ್ಟೋದಲ್ಲಿದ್ದಂಥ ಗ್ಯಾರಂಟಿಗಳಲ್ಲಿ 9 ಮಾತ್ರ ಕೊಟ್ಟಿದ್ದೀರಿ. ಉಳಿದವ ಕತೆ ಏನು? ಉಳಿದ 125 ಯಾವಾಗ ಈಡೇರಿಸ್ತೀರಿ? ಯಾವಾಗ 125 ಈಡೇರಿಸ್ತೀರಿ? ಅದ್ರ ಬಗ್ಗೆ ಮಾತಾಡಿ. ಗುಂಡಿ ಯಾವಾಗ ಮುಚ್ತೀರಿ? ಅದ್ರ ಬಗ್ಗೆ ಮಾತಾಡಿ. ನೀವು ಯಾರು ಡೆಲ್ಲಿಗೆ ಹೋಗ್ತೀರಿ ಅದು ಸುದ್ದಿ ಆಗ್ಬೇಕಾ? ನಮಗೆ ಸುದ್ದಿ ಆಗಬೇಕಾಗಿರೋದು ನಿಮ್ಮ ಭ್ರಷ್ಟಾಚಾರ. ಗುತ್ತಿಗೆದಾರರು 60% ಕರಪ್ಷನ್ ಬಗ್ಗೆ ನಿಮಗೆ ಪತ್ರ ಕೊಟ್ಟರಲ್ಲ ಮುಖ್ಯಮಂತ್ರಿಗಳೇ, ಅದನ್ನು ನಿಯಂತ್ರಿಸೋದಕ್ಕೆ ಏನು ಕ್ರಮ ತಗೊಂಡಿದ್ದೀರಿ? ಯಾವಾಗ ಗುತ್ತಿಗೆದಾರರ ಬಿಲ್ ಅವ್ರಿಗೆ ಕೊಡ್ತೀರಿ, ಸಂದಾಯ ಮಾಡ್ತೀರಿ? 60% ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಏನೂ ಇಲ್ಲ, ಸುಳ್ಳು ಅಂತ ಹೇಳ್ತೀರಾ? ಹಂಗಿದ್ರೆ ಎನ್ಕ್ವೈರಿ ಕಂಡಕ್ಟ್ ಮಾಡಿ. ನೀವು ಎನ್ಕ್ವೈರಿ ಕಂಡಕ್ಟ್ ಮಾಡಿ. ಗುತ್ತಿಗೆದಾರರು ಆರೋಪ ಮಾಡಿರೋದು ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಆಡಿದ ಮಾತನ್ನ ನೆನಪು ಮಾಡ್ಕೊಳ್ಳಿ. ಈಗ ನೀವು ಏನು ಪ್ರತಿಕ್ರಿಯೆ ಏನು ನಿಮ್ಮದು?
ಸುಮ್ಮನೆ ಆರೋಪ ಮಾಡಿದ್ದಾರೆ ಗುತ್ತಿಗೆದಾರರು. ಕೆಲವು ಆಡಿಯೋ ಸಮೇತ ಹೊರಗೆ ಬಂದಿದೆಯಲ್ಲ ನಿಮ್ಮ ಸರ್ಕಾರದ ಭ್ರಷ್ಟಾಚಾರದ ಕುರಿತಾಗಿ. ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ. ನಿಮ್ಮ ಸರ್ಕಾರದ ಕೆಲವು ಸಚಿವರ ಹೆಸರನ್ನ, ಕೆಲವು ಶಾಸಕರ ಹೆಸರನ್ನ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ. ನಾವು ಆಗ್ರಹ ಮಾಡೋದು, ಜನ 5 ವರ್ಷ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದಾರೆ, ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ, ಭ್ರಷ್ಟಾಚಾರ ಮಾಡಿ ಅಂತ ಅಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀವು ಈ ಸಮಸ್ಯೆಗಳ ಕುರಿತಾಗಿ ಮಾತಾಡಿ. ವಿಷಯಾಂತರ ಮಾಡೋದಕ್ಕೆ ನೀವು ಭಾಳ ಬುದ್ಧಿವಂತರಿದ್ದೀರಿ, ನಮ್ಗೆ ಗೊತ್ತು. ಕೆಲವು ಮಂತ್ರಿಗಳು ನೀವೇ ಚೂ ಬಿಡ್ತೀರಿ, ಸಂಬಂಧಪಡದ ವಿಷಯಗಳನ್ನು ಚರ್ಚೆ ಆಗುವಂತೆ ನೋಡ್ಕೊಳ್ತೀರಿ. ಗೂಗಲ್ AI ಯಾಕೆ ಆಂಧ್ರ ಪ್ರದೇಶಕ್ಕೆ ಹೋಯ್ತು, ಅದು ಚರ್ಚೆ ಆಗದಂಗೆ ನೋಡ್ಕೊಳ್ಳೋಕೆ ಯಾವುದಾರ ಒಂದು ವಿವಾದಾಸ್ಪದವಾಗಿರ್ತಕ್ಕಂಥ ವಿಷಯವನ್ನು ಬಿಡ್ತೀರಿ. ಕಿರಣ್ ಮಜುಮ್ದಾರ್ ಶಾ ಅಂತ ಉದ್ದಿಮೆದಾರರು, ಮೋಹನ್ ದಾಸ್ ಪೈ ಅಂತ ಚಿಂತಕ ಪ್ಲಸ್ ಉದ್ದಿಮೆದಾರರು ಯಾಕೆ ಈ ಸರ್ಕಾರದ ಬಗ್ಗೆ ಮಾತಾಡ್ತಿದ್ದಾರೆ, ಆ ವಿಷಯ ಚರ್ಚೆ ಆಗದಂಗೆ ನೋಡ್ಕೊಳ್ತೀರಿ. ತಾವೆಲ್ಲ ಬುದ್ಧಿವಂತಿಕೆ ಉಪಯೋಗಿಸ್ತೀರಿ, ಭಾಳ ತಂತ್ರಗಾರಿಕೆ ಮಾಡ್ತೀರಿ, ಕುತಂತ್ರಗಾರಿಕೆ ಮಾಡ್ತೀರಿ. ಬರೀ ತಂತ್ರಗಾರಿಕೆ ಅಲ್ಲ, ಕುತಂತ್ರಗಾರಿಕೆ ಮಾಡ್ತೀರಿ. ಜನರ ಸಮಸ್ಯೆಗಳು ಚರ್ಚೆ ಆಗದಂತೆ ಕುತಂತ್ರಗಾರಿಕೆ ಮಾಡ್ತಾ ಇದ್ದೀವಿ. ಟನಲ್ ರೋಡ್ ವಿಚಾರದಲ್ಲಿ ಬಿಜೆಪಿ ವಿರೋಧ ಮಾಡುವಂಥ ವಿಚಾರಕ್ಕೆ ವಿಪಕ್ಷ ನಾಯಕರ ಅಧ್ಯಕ್ಷತೆ ನಾನು ಸಮಿತಿ ಮಾಡ್ತೀನಿ ಅಂತ ಮಾತನಾಡಿ ಡಿ ಸಿ ಮಾಡ್ತಾರೆ. ಜೊತೆಗೆ ಬೆಂಗಳೂರು ಸಂಸದರನ್ನವರು ಟೀಕೆ ಮಾಡುವಂಥ ಪ್ರಕ್ರಿಯೆ ಮುಂದುವರಿತಾನೆ ಇದೆ. ನಾನು ಟನಲ್ ರೋಡ್ ಬಗ್ಗೆ ಇನ್ ಡೀಟೇಲ್ ನನ್ನ ಹತ್ರ ಇನ್ಫಾರ್ಮೇಷನ್ ಇಲ್ಲ. ಆದರೆ ಕೆಲವು ಮಾಧ್ಯಮಗಳಲ್ಲಿ ಬಂದಿರೋ ಪ್ರಶ್ನೆಗಳು, ಅದರ ಕಾಸ್ಟು ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ತಾ ಇದ್ದಾರೆ. ಬೇರೆ ಟನಲ್ ರೋಗು ಇಲ್ಲಿಗೂ ಡಬಲ್ ಕಾಸ್ಟು ಯಾಕೆ? ಆ ಡಬಲ್ ಕಾಸ್ಟ್ ಅಂದರೆ ಮತ್ತೆ ಕಮಿಷನ್ನು ವಾಸನೆ ಬರುತ್ತೆ. ಅದು ಇನ್ನೊಂದು, ಅವರು ಬಾಟಲ್ ನೆಕ್ ಹೇಳಿದಾರಲ್ಲ, ಎಕ್ಸಿಟ್ ಅಂದರೆ ಎಂಟ್ರಿ ಪಾಯಿಂಟ್ನಲ್ಲಿ ಆಗುವಂಥ ಬಾಟಲ್ ನೆಕ್, ಅದ್ರ ಬಗ್ಗೆ ಟೆಕ್ನಿಕಲ್ ಆನ್ಸರ್ ಕೊಡಿ. ಪೊಲಿಟಿಕಲ್ ಆನ್ಸರ್ ನೀವು ಭಾಳ ಕೊಡ್ತಾಯಿದ್ದೀರಿ. ನೀವೆಲ್ಲ ಏನು ಅಂತಂದರೆ, ಯಾವಾಗ ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ ಆಗ ಏಕವಚನದಲ್ಲಿ ನಿಂದಿಸ್ಬಿಡೋದು. ಅವ್ರ ಬಗ್ಗೆ, ಅವ್ರನ್ನ ಜನ ಆರಿಸಿರೋ ಸಂಸದರ್ರಿ ಅವರು. 19 ಮತ್ತು 24ರಲ್ಲಿ ಜನ ಆರಿಸಿರೋ ಸಂಸದರು ತೇಜಸ್ವಿ ಸೂರ್ಯ ಅವರು. ಅವರು BJP ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು. ಕಂಪೇರ್ ಮಾಡಿದ್ರೆ ನಿಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಿಗಿಂತ ಡೆಪ್ತ್ ನಾಲೆಡ್ಜ್ ಇದೆ, ಭಾಷೆ ಬಗ್ಗೆ ಹೇಳ್ತಾ ಇದೆ ಮತ್ತು ಕಳಕಳಿಯೂ ಇದೆ. ಅವ್ರು ಯಾವತ್ತೂ ಕರ್ನಾಟಕದಿಂದ ಹೊರಗೆ ಹೋಗಿ ಕರ್ನಾಟಕವನ್ನು ಹರಾಜು ಹಾಕೋ ಕೆಲಸ ಮಾಡಿಲ್ಲ. ನಿಮ್ಮ ನಾಯಕರು ಭಾರತದಿಂದ ಹೊರಗೆ ಹೋಗಿ ಭಾರತವನ್ನು ಹರಾಜು ಹಾಕೋ ಕೆಲಸ ಮಾಡ್ತಾರಲ್ಲ, ಆ ಕೆಲಸವನ್ನು ಅವ್ರು ಯಾವತ್ತೂ ಮಾಡಿಲ್ಲ. ನೀವು ಟೆಕ್ನಿಕಲ್ ವಿಷಯಕ್ಕೆ ಆನ್ಸರ್ ಕೊಡಿ. ಯಾಕೆ ಕಾಸ್ಟು ಡಬಲ್ಲು ಹೇಳಿ. ನಿಮ್ಮ ಸುರಂಗ ಮಾಡೋದ್ರ ಜೊತೆ ಕಾಸ್ಟ್ ಯಾಕೆ ಡಬಲ್ಲು? ಮತ್ತು ಎಷ್ಟು ಜನರಿಗೆ ಉಪಯೋಗ ಆಗುತ್ತೆ? ಬರೀ 600 ಕಾರ್ ಹೋಗೋದಕ್ಕೆ 17,000 ಕೋಟಿ ಖರ್ಚು ಮಾಡಬೇಕಾ ಅನ್ನುವ ಪ್ರಶ್ನೆ ಜನರದ್ದಿದೆ. ಆ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಅದರೊಳಗೆ ನಮಗೆ ಇಲ್ಲಪ್ಪ ಇದರಿಂದ ಒಂದು ಕ್ರಾಂತಿಕಾರಿ, ಇಡೀ ಬೆಂಗಳೂರಿನ ಟ್ರಾಫಿಕ್ಕೇ ಕಡಿಮೆ ಆಗುತ್ತೆ, ಇದರಿಂದ ಬೆಂಗಳೂರಿನ ಬೆಳವಣಿಗೆಗೆ ವೇಗ ಸಿಗುತ್ತೆ ಅಂತ ನೀವು ಕನ್ವಿನ್ಸ್ ಮಾಡಿದ್ರೆ ನಾವು ಅದನ್ನು ಒಪ್ಕೋತೀವಿ. ಅದು ಕಾಸ್ಟ್ ಯಾಕೆ ಡಬಲ್ಲು? ಯಾಕೆ ಡಬಲ್ ಕಾಸ್ಟ್? ಅದಕ್ಕೆ ಉತ್ತರ ಕೊಡಿ. ನೀವು ಹೇಳ್ತೀರಿ ನಿತಿನ್ ಗಡ್ಕರಿ ಮಾಡಿಲ್ವಾ? ನಿತಿನ್ ಗಡ್ಕರಿ ಅರ್ಧ ಖರ್ಚಲ್ಲಿ ಮಾಡಿದ್ದಾರೆ, ನೀವ್ಯಾಕೆ ಡಬಲ್ ಖರ್ಚು? ನೀವು ನಿತಿನ್ ಗಡ್ಕರಿ ಅವ್ರ ಹತ್ರ ಸಲಹೆ ತಗೊಳ್ಳಿ. ಅದು ಹೆಂಗೆ ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಾ ಇದೆ ಹೇಳಿ. ಬಾಟಲ್ ನೆಕ್ಕು, ಆ ಬಾಟಲ್ ನೆಕ್ಕನ್ನು ಹೇಗೆ ಕ್ಲಿಯರ್ ಮಾಡ್ತೀರಿ ಹೇಳಿ. ಮತ್ತು ನಮಗೊಂದು ಅನುಮಾನ ಏನು ಅಂದರೆ, ಗುಂಡಿ ಮುಚ್ಚುವ ನಿಮ್ಮ ಡೆಡ್ಲೈನೇ ಡೆಡ್ ಆಗೋಯ್ತು. ಇನ್ನು ಗುಂಡಿ ಮುಚ್ಚಕ್ಕೆ ಆಗದೆ ಇದ್ದವರು, ಹಠ ಹತ್ತಕ್ಕಾಗದೇ ಇದ್ದನ್ನು ಬೆಟ್ಟ ಹತ್ತಾನ? ಗುಂಡಿ ಮುಚ್ಚಕ್ಕಾಗದೇ ಇದ್ದವ್ರು ನೀವು ಸುರಂಗ ಮಾಡ್ತೀರಾ? ಇದು ನಮ್ಗೆ ಅನುಮಾನ. ಮೊದಲು ಗುಂಡಿ ಮುಚ್ಚಿ ಗುಂಡಿ ಇಲ್ಲದ ಬೆಂಗಳೂರು ಅಂತ ತೋರಿಸಿ, ಆಮೇಲೆ ಸುರಂಗನಾರು ಮಾಡ್ರಂತೆ, ಫ್ಲೈಓವರ್ ಆರು ಮಾಡ್ರಂತೆ, ಅಥವಾ ಆಕಾಶಕ್ಕೆ ಎಣಿಬೇಕಾದ್ರು ಹಾಕ್ರಂತೆ.